ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಮಟನ್ ಕೈಮಾ ಉಂಡೆ ಸಾರು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 3/4 kg ಕೈಮಾದಲ್ಲಿದ್ದ ಮೂಳೆಗಳನ್ನು ಸಪ್ರೇಟಾಗಿ ತೆಗೆದು ತೊಳೆದು ಇಟ್ಟಿದ್ದೀನಿ. ಕೈಮಾದಲ್ಲಿ 1/4 ಸ್ಪೂನ್ ಅರಿಶಿನದ ಪುಡಿ, 3/4 ಸ್ಪೂನ್ ಉಪ್ಪು, 1 ಸ್ಪೂನ್ ಫುಲ್ಲಾಗಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯ ಮಿಶ್ರಣವನ್ನು ಹಾಕಿದ್ದೀನಿ. ಅದೇ ರೀತಿ ಮೂಳೆ ಪೀಸ್ಗಳಲ್ಲೂ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಮಾ ಜೊತೆಗೆ ಚಿಕ್ಕ ಪೀಸ್ಗಳು ಬಂದಿದ್ರೆ ಸಾರನ್ನು ಕುದಿಸ್ಬೇಕಾದ್ರೇ ಬೇಯಿಸ್ಬೋದು. ಈ ರೀತಿ ದೊಡ್ಡ ಮೂಳೆಗಳಿದ್ದಾಗ ಇದನ್ನು ಸಪ್ರೇಟಾಗಿ ಕುಕ್ಕರ್ನಲ್ಲಿ ಸ್ವಲ್ಪ ಬೇಯಿಸಿ ಹಾಕ್ತಾ ಇದ್ದೀನಿ. ಇದನ್ನು 1 ರಿಂದ 2 ನಿಮಿಷದವರೆಗೂ ಹಾಗೇ ಬಾಡಿಸ್ಬಿಟ್ಟು ಮೂಳೆಗಳು ಮುಳುಗುವಷ್ಟು ನೀರನ್ನು ಹಾಕಿ ವಿಜಿಲಿಟ್ಟು ಇದನ್ನು ಮೊದಲೇ ಸ್ವಲ್ಪ ಬೇಯಿಸ್ಕೊಳ್ತೀನಿ. ನಿಮ್ಮ ಕುಕ್ಕರ್ನ ಕೆಪಾಸಿಟಿಗೆ ತಕ್ಕಂಗೆ ವಿಜಿಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಮೂಳೆಗಳು ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಕಡೆ ಹಾಗೆ ಇಡೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 1 ಕೈ ತುಂಬ ಹುರಿಗಡಲೆಯನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣಕ್ಕೆ ಪುಡಿ ಮಾಡ್ಕೊಬೇಕು. ಒಂದು ಕಡಾಯಿನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮಧ್ಯ ಸೀಳಿರುವ 4 ಹಸಿರು ಮೆಣಸಿನ್ಕಾಯಿ, ಅರ್ಧ ಬೆಳ್ಳುಳ್ಳಿ, ಬೆಳ್ಳುಳ್ಳಿಗೆ ಸಮನಾಗಿ ಶುಂಠಿ, 2 ಚಿಕ್ಕ ತುಂಡು ಚಕ್ಕೆ, 6 ಲವಂಗವನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೊಬೇಕು. ಇದಾದಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಡಿಸಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈ ಮಸಾಲೆಯನ್ನು ತಣ್ಣಕ್ಕಾದ್ಮೇಲೆ ಒಂದು ಚಿಕ್ಕ ಜಾರ್ನಲ್ಲಿ ಹಾಕಿ 1 ರೌಂಡ್ ಸುತ್ತಿಸ್ಕೊಳ್ತಾ ಇದ್ದೀನಿ. ಇದರಲ್ಲೇ ನೆನೆಸಿಟ್ಟಿದ್ದ ಕೈಮಾವನ್ನು ಹಾಕ್ತಾ ಇದ್ದೀನಿ. ಇದನ್ನು ನೀರೇನೋ ಹಾಕದೆ 1 ರೌಂಡ್ ಚೆನ್ನಾಗಿ ಸುತ್ತಿಸ್ಕೊಬೇಕು. ನೋಡಿ, ಈ ರೀತಿ ನುಣ್ಣಕ್ಕೆ ಮಾಡ್ಕೊಬೇಕು. ಇದೇ ರೀತಿ ಪೂರ್ತಿ ಕೈಮಾವನ್ನು ರುಬ್ಕೊಳ್ತೀನಿ. ಪೂರ್ತಿ ಕೈಮಾವನ್ನು ಈ ರೀತಿ ರುಬ್ಬಿ ಆದಮೇಲೆ ಪುಡಿ ಮಾಡಿರುವ ಹುರಿಗಡಲೆಯನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಹುರಿಗಡಲೆಯನ್ನು ಹಾಕಿ ಮಿಕ್ಸ್ ಮಾಡಿ ನೋಡಬೇಕು. ನೋಡಿ, ಇದರಿಂದ ಉಂಡೆ ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ಇನ್ನೂ ಸ್ವಲ್ಪ ಹುರಿಗಡಲೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಮಗೆ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ತೀರಾ ಜಾಸ್ತಿನೇ ಹುರಿಗಡಲೆ ಪುಡಿಯನ್ನು ಹಾಕಬಾರ್ದು, ಮಟನ್ ಟೇಸ್ಟ್ ಕಡಿಮೆ ಆಗಿಬಿಡತ್ತೆ. ಈ ಹದಕ್ಕೆ ಇದ್ರೆ ಸಾಕು. ಕೈಯನ್ನು ಸ್ವಲ್ಪ ನೀರಿನಲ್ಲಿ ಅದ್ಕೊಂಡು ನಮಗೆ ಯಾವ ಸೈಜ್ನ ಕೈಮಾ ಉಂಡೆ ಬೇಕೋ ಆ ರೀತಿ ಉಂಡೆಗಳನ್ನು ಮಾಡ್ಕೊಬೇಕು. ಉಪ್ಪನ್ನು ನಾನು ಕೈಮಾವನ್ನು ನೆನೆಸ್ಬೇಕಾದ್ರೆ ಹಾಕಿದ್ದೀನಿ, ಆದ್ದರಿಂದ ಆ ಉಪ್ಪೇ ಸರಿಯಾಗಿರುತ್ತೆ. ಇದಾದಮೇಲೆ ಸಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ದೊಡ್ಡ ಸೈಜ್ನ 1.5 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿದ್ಮೇಲೆ 3 ಚಿಕ್ಕ ತುಂಡು ಚಕ್ಕೆ, 8 ಲವಂಗ, 1 ಅನಾನಸ್ ಹೂವನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೇನೆ 1 ಬೆಳ್ಳುಳ್ಳಿಗೆ ಸಮನಾಗಿ ಶುಂಠಿಯನ್ನು ಹಾಕಿ ಒಂದು ಅರ್ಧ ನಿಮಿಷ ಬಾಡಿಸಿದ್ರೆ ಸಾಕು. ಇದರಲ್ಲೇ ಕಟ್ ಮಾಡಿರುವ 2.5 ಮೀಡಿಯಂ ಸೈಜ್ನ ನಾಟಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಕಾಳು ಮೆಣಸನ್ನು ಹಾಕಿ 1 ನಿಮಿಷದವರೆಗೂ ಬಾಡಿಸ್ಬೇಕು. ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಕ್ಕಾಗಕ್ಕೆ ಇಡ್ತಾ ಇದ್ದೀನಿ. 1 ತೆಂಗಿನಕಾಯಿಯಲ್ಲಿ 1/4 ಭಾಗವನ್ನು ಮಿಕ್ಸಿನಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲೇ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ರೌಂಡ್ ಸುತ್ತಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಹುರಿದಿರುವ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ನುಣ್ಣಕ್ಕೆ ರುಬ್ಕೊಬೇಕು. ಪಾತ್ರೆಯಲ್ಲಿ ಅರ್ಧ ಕಪ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಕಡ್ಡಿ ಕರಿಬೇವಿನ ಸೊಪ್ಪು, ಕಟ್ ಮಾಡಿರುವ ಅರ್ಧ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಈ ರೀತಿ ಬಾಡಿಸಾದ್ಮೇಲೆ ಬೇಯಿಸಿರುವ ಮೂಳೆಗಳನ್ನು ಅದರ ನೀರು ಸಮೇತ ಹಾಕ್ತಾ ಇದ್ದೀನಿ. ಇದರಲ್ಲೇ ರುಬ್ಬಿರುವ ಮಸಾಲೆಯನ್ನು ಹಾಕಿ ಸಾರಿನ ಹದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಬೇಕು. ಕೈಮಾವನ್ನು ಇದರಲ್ಲೇ ಬೇಯಿಸಬೇಕಾಗಿರೋದ್ರಿಂದ ನೀರನ್ನು ಮೊದಲೇ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು. ಇದರಲ್ಲಿ 1 ಸ್ಪೂನ್ ಫುಲ್ಲಾಗಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯ ಮಿಶ್ರಣ, ಸ್ವಲ್ಪ ಅರಿಶಿನದ ಪುಡಿ, ಸಾರಿಗೆ ಬೇಕಾದಷ್ಟು ಉಪ್ಪನ್ನು ಮಾತ್ರ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಸಾರನ್ನು ಮಾಡ್ಕೊಬೇಕು. ಇದನ್ನು ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ನೋಡಿ, ಮಸಾಲೆ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ಮಾಡಿರುವ ಕೈಮಾ ಉಂಡೆಗಳನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಮೊದಲು ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸಬೇಕು. 5 ನಿಮಿಷ ಬೆಂದಾದ್ಮೇಲೆ ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು 10 ನಿಮಿಷದವರೆಗೂ ಕುದಿಸ್ಬೇಕು. 10
10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದ್ದಾದ್ಮೇಲೆ ಸ್ಟವ್ ಅನ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಇನ್ನೂ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ಕೈಮಾ ಉಂಡೆ ಪೂರ್ತಿಯಾಗಿ ಬೇಯೋದಿಕ್ಕೆ 20 ರಿಂದ 25 ನಿಮಿಷ ಬೇಕಾಗತ್ತೆ. ಕೊನೆ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದಾಗ ಸಾರಿನಲ್ಲಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಬರತ್ತೆ. ಕೈಮಾ ಉಂಡೆನೂ ಮಸಾಲೆಯನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಆಗಿದೆ. ಒಂದು ಉಂಡೆಯನ್ನ ಚೆಕ್ ಮಾಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನ ತಕ್ಷಣ ತಿನ್ನೋದ್ಕಿಂತ ಒಂದು ಅರ್ಧ ಗಂಟೆ ಸಾರಿನಲ್ಲಿ ಚೆನ್ನಾಗಿ ನೆನೆಯಕ್ ಬಿಟ್ಟು ಆಮೇಲೆ ತಿಂದಾಗ ಇನ್ನೂ ತುಂಬಾನೇ ರುಚಿಯಾಗಿರುತ್ತೆ. ಸ್ಟವ್ ಅನ್ನ ಆಫ್ ಮಾಡಿ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ತುಂಬಾನೇ ರುಚಿಯಾದ ಮಟನ್ ಕೈಮಾ ಉಂಡೆ ಸಾರು ಇವಾಗ ರೆಡಿ ಆಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.